ಯಾಕೆ ನೀವೇ ಜ್ಞಾಪಿಸ್ಕೊಳ್ಳಿ, ನೀವು ಕಾಲೇಜುಗಳಲ್ಲಿದ್ದಾಗ ಇಲ್ಲೂ ಸಂಖ್ಯೆ ಜಾಸ್ತಿ ಇದ್ದರೆ ಇಲ್ಲೂ ಆಗ್ಬಿಡ್ತಿತ್ತು. ನಾವು ಇಲ್ಲಿ ಸಂಖ್ಯೆ ಕಡಿಮೆ ಆದ್ದರಿಂದ ಎದುರಿಗೆ ಕೂತಿರೋದು ಇಲ್ಲ ಆಗಲ್ಲ. ನೀವೇ ಕ್ಲಾಸ್ ರೂಮಲ್ಲಿ ಏನು ಮಾಡ್ತಿದ್ರಿ ಅಂದರೆ, ನನ್ನ ಮಾತು ಬೋರ್ ಆದಾಗೆಲ್ಲ 2 ಚುಕ್ಕೆ ಇಟ್ಟು ಒಂದು ಗೇಟ್ ಹೇಳೋದು, ಒಂದು ಸುಂದರವಾದ ನಕ್ಷತ್ರ ಬರೆದ್ಬಿಡ್ತಿದ್ರಿ ಅಲ್ವಾ? ಮಾಡಿಲ್ವಾ ನೀವು? ನೀವು ಮಾಡಿಲ್ಲ ಅಂದರೆ ನಾನು ನಂಬಲ್ಲ, ಯಾಕೆ ನಾನು ಮಾಡ್ತಿದ್ದೆ. ಮಾಡಿರ್ತೀವಿ. ಇದು ನ್ಯಾಚುರಲ್, ಇದು ಅಸಹಜವಾದದ್ದು ಏನೂ ಅಲ್ಲ, ತುಂಬ ನ್ಯಾಚುರಲ್ ಆಗೋದು. ಸೊ ಚಿತ್ರಗಾರ, ಹೌದಪ್ಪ ನಾನು ಚಿತ್ರಗಾರ. ಯಾವ ಮಟ್ಟ ಅಂದರೆ ಈ ಮಟ್ಟದ ಚಿತ್ರಗಾರ. ಮತ್ತು ನಂಗೆ 100% ಅಷ್ಟೇ ನಿಜ. ನೀವೆಲ್ಲರೂ ಕವಿಗಳು. ನಿಮ್ಮ ಹೈಸ್ಕೂಲಲ್ಲೋ ನಿಮ್ಮ PUCನಲ್ಲೋ ಕಂಡು ಹುಡುಗಿಯರನ್ನೋ ಕಂಡು ಹುಡುಗರ ಬಗ್ಗೆನೋ 2 ಲೈನ್ ಬರೆದಿದ್ದೀರ, ಬರ್ದಿಲ್ವಾ? ಖಂಡಿತ ಬರೆದಿರ್ತೀವಿ. ಹಂಗಂತೇಳಿ ನೀವು ಕವಿಗಳು ಅಂತ ಭ್ರಮಿಸಬೇಡಿ. ಅದು ಅಪಾಯ, ಅದು ಅಪಾಯ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ ಸೃಜನಶೀಲತೆ ಇದೆಯಲ್ಲ, ಇದು ಸಹಜವಾದದ್ದು. ನಮ್ಮೆಲ್ಲರಿಗೂ ಆ್ಯಕ್ಟ್ ಮಾಡಲಿಕ್ಕೆ ಬರ್ತದೆ, ನಮ್ಮೆಲ್ಲರಿಗೂ ಒಂದು ಕಥೆ ಕಟ್ಟಕ್ಕೆ ಬರ್ತದೆ, ನಮ್ಮೆಲ್ಲರಿಗೂ ಹಾಡಲಿಕ್ಕೆ ಬರ್ತದೆ, ನಮ್ಮೆಲ್ಲರಿಗೂ ಒಂದು ವಸ್ತುವನ್ನು ಕಟ್ಟಲಿಕ್ಕೆ ಬರ್ತದೆ. ಮಣ್ಣನ್ನು ಕೊಟ್ಟರೆ ಎಲ್ಲ ಮಕ್ಕಳು ಒಂದು ಬೊಂಬೆ, ಆ ಮಣ್ಣಿನ ಮುದ್ದೆಯಿಂದ ಒಂದು ಬೊಂಬೆಯನ್ನು ರೂಪಿಸ್ತವೆ. ಅವು ಎಷ್ಟು ಸುಂದರ, ಎಷ್ಟು ಅದು ಬೇರೆ ಪ್ರಶ್ನೆ. ಅದು ಇಲ್ಲಿ ಬರುವಂಥದ್ದು ಈ ಸಾಮಾನ್ಯ ಸಹಜವಾದದ್ದು ಇದೆಯಲ್ಲ, ಕ್ರಿಯೇಟಿವಿಟಿ ಸಹಜವಾಗಿದೆಯಲ್ಲ, ಈ ಸಹಜವಾದ ಕ್ರಿಯೇಟಿವಿಟಿಗೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು, ಒಂದು ನಿರ್ದಿಷ್ಟವಾದ ಮಟ್ಟವನ್ನು ತಂದುಕೊಳ್ಳೋದಿದೆಯಲ್ಲ, ಅದನ್ನು ಶಿಕ್ಷಣ ಅಂತ ಕರಿತೀವಿ. ಒಂದು ಡಿಸೈರ್ಡ್, ಎಕ್ಸ್ಪೆಕ್ಟೆಡ್, ಎರಡೂ ಹೌದು. ಡಿಸೈರ್ಡು ಹೌದು, ಎಕ್ಸ್ಪೆಕ್ಟೆಡ್ ಹೌದು. ಆ ಮಟ್ಟವನ್ನು, ನಿರೀಕ್ಷಿತ ಮಟ್ಟವನ್ನು ಮತ್ತು ನಾನು ಬಯಸಿದ ಮಟ್ಟವನ್ನು, ಅದನ್ನು ಸಾಧಿಸ್ತಾ ಹೋಗೋದಿದೆಯಲ್ಲ, ಅದಕ್ಕೆ ಶಿಕ್ಷಣ ಬೇಕೇ ಬೇಕು. ಶಿಕ್ಷಣ ಇಲ್ಲದೆ ಅದು ಆಗೋದಿಲ್ಲ. ಆ ಶಿಕ್ಷಣವನ್ನು ಹೇಗೆ ಪಡ್ಕೋತೇವೆ, ಯಾರು ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ಅದು ಬೇಕಾಗ್ತದೆ. ರಂಗಭೂಮಿಯಲ್ಲೂ ಅದೇ ಈಕ್ವೇಷನ್. ನೀವು ನಟರಾಗಲಿಕ್ಕೆ ಬಯಸ್ಬೋದು, ನಟರಾಗುವ ಎಲ್ಲ ಅರ್ಹತೆಗಳು ನಿಮ್ಮಲ್ಲಿರ್ತವೆ. ಆದರೆ ನಟನಾಗೋದು ಬೇರೆ. ನನಗೆ ಈ ಥರದ್ದು ಮಾತಾಡುವಾಗ ಯಾವಾಗಲೂ ಜ್ಞಾಪಕ ಬರುವ ಒಬ್ಬ ನಟಿಯ ಜೀವನ ಚರಿತ್ರೆಯ ಒಂದು ಅದ್ಭುತವಾದ ಘಟನೆ, ನನಗೆ ಆಕೆ ಹೆಸರು ತಟ್ಟನೇನೂ ಬರ್ತಿಲ್ಲ. ಆಕೆ ಫ್ರೆಂಚ್ ನಟಿ. ಅವಳು ಯಾವ ಕಾಲಘಟ್ಟದವಳು ಅಂದರೆ, ಆಧುನಿಕ ಕಾಲಘಟ್ಟಕ್ಕಿಂತ ಮೊದಲಿನವಳು, 19ನೇ ಶತಮಾನದ ಕೊನೆಯ ಕಾಲಾವಧಿಯ ನಟಿ. ಆಕೆ ತನ್ನ ಆತ್ಮಚರಿತ್ರೆ ಬರ್ಕೊಳ್ತಾಳೆ. ಅದೊಂದು ಅದ್ಭುತವಾದ ಆತ್ಮಚರಿತ್ರೆಯ ಚರಿತ್ರೆ. ಅದರಲ್ಲಿ ಒಂದು ಅದ್ಭುತವಾದ ಘಟನೆ ಇದೆ. ಅವಳು ತುಂಬ ಪ್ರಖ್ಯಾತ ನಟಿ ಆಗಿಬಿಟ್ಟಿರ್ತಾಳೆ. ಯಾವುದೋ ಒಂದು ನಾಟಕದಲ್ಲಿ ತುಂಬ ಪ್ರಖ್ಯಾತ ನಟಿ. ಅದರಲ್ಲಿಯೂ ಆಕೆ ನಾಯಕ ನಟಿ. ಈ ಲವ್ ಸೀನ್ಗಳು ಇರ್ತಾವೆ ಆ ನಾಟಕದಲ್ಲಿ. ಅವಳಷ್ಟು ಚೆನ್ನಾಗಿ ಲವ್ ಸೀನ್ ಮಾಡೋರಿಲ್ಲ ಅಂತ ಅಷ್ಟು ದೊಡ್ಡ ನಟಿ ಆಗ್ಬಿಡ್ತಾಳೆ. ಜನ ಕಿಕ್ಕಿರ ನೋಡ್ತಿರ್ತಾರೆ ಅವಳು ನಾಟಕ. ಆ ಪೇರನ್ನು ಅಭಿನಯಿಸ್ತಾ ಇದ್ದಾರೆ. ಅವಳು ಮಧ್ಯ ಒಂದು ಅಂಥ ಹೈಟಲ್ಲಿದ್ದಾಗ, ಆ ನಾಟಕ ಹೈಟಲ್ಲಿದ್ದಾಗ 1-2 ತಿಂಗಳು ರಜೆ ಹಾಕ್ಬಿಡ್ತಾಳೆ ವೈಯಕ್ತಿಕ ಕಾರಣಗಳಿಗಾಗಿ. ಇಲ್ಲಿ ಮಜಾ ಇರೋದು. ಅವಳು ಯಾಕೆ ಹಾಕಿದ್ಲು ಅಂತಂದರೆ, ಅವಳಿಗೆ ಏನೋ ಕಾಯಿಲೆ ಇತ್ತು. ಸೊ ಡಾಕ್ಟ್ರ್ ಹತ್ರಕ್ಕೆ ಹೋದ್ಲು. ಡಾಕ್ಟ್ರು, ಅಮ್ಮ ನೀನು 1-2 ತಿಂಗಳು ಆ್ಯಕ್ಟ್ ಮಾಡಬೇಡ, ವಾಸಿ ಮಾಡಿಕೊಂಡು ಆಮೇಲೆ ಆ್ಯಕ್ಟ್ ಮಾಡೋದು. ಸರಿ ಅಂದೆ. ಸರಿ, ಏನು ಇದು ಔಷಧಿ ಅಂದರೆ, ಇಷ್ಟೇ ಔಷಧಿ, ಏನೂ ಇಲ್ಲಮ್ಮ, ನೀನು ಪ್ರತಿದಿನ ಸ್ನಾನ ಮಾಡುವ ಅಷ್ಟೇ. ಏನೋ ಒಂದು ಮುಲಾಂಬಡಿ ಎಂಥದೋ ಕೊಟ್ಟಿದ್ದ. ಇದು ಕೂಡ ಇಂಪಾರ್ಟೆಂಟು. ನಿಮಗೆ ಗೊತ್ತಿರ್ಬೋದು, ಈ ಫ್ರಾನ್ಸಲ್ಲೆಲ್ಲ ಇವತ್ತಿಗೂ ಕಡಿಮೆನೇ. ಆಗಿನ ಕಾಲಕ್ಕಂತೂ ಸ್ನಾನನೇ ಮಾಡ್ತಿರಲಿಲ್ಲ.
ಚಳಿ ದೇಶ ಇತ್ಯಾದಿಗಳೆಲ್ಲ ತಾನೆ. ಸೊ ಹಾಗಾಗಿ ಸ್ನಾನ ಮಾಡ್ತಿರಲಿಲ್ಲ. ಆಮೇಲೆ ನಟಿಗಳು ಬೇರೆ ಎಲ್ಲೆಲ್ಲೋ ಈ ಊರು ಒಂದು ವಾರ, ಇನ್ನೊಂದು ವಾರ, ಇನ್ನೊಂದು ಊರು ಅಲ್ಲೆಲ್ಲ ಪಾಪ ಎಲ್ಲಿ ಮಾಡೋಕ್ಕಾಗ್ತಿತ್ತು. ನಮ್ಮ ಕಂಪ್ನಿಯವ್ರು ಮಾಡಲ್ವೇ ಹಾಗೆ. ಸೊ ಸ್ನಾನ ಮಾಡ್ತಿರಲಿಲ್ಲ. ಈ ಸ್ನಾನ ಮಾಡದೇ ಇದ್ದಿದ್ದರಿಂದ ಏನಾಗ್ಬಿಟ್ಟಿತ್ತು ಅಂದರೆ ಸ್ಕಿನ್ ಅಲರ್ಜಿ ಆಗಿಬಿಟ್ಟಿತ್ತು. ನಮಗೂ ಆಗುತ್ತಲ್ಲ ಎಲ್ಲರಿಗೂ ಸ್ಕಿನ್ ಅಲರ್ಜಿ. ಸ್ಕಿನ್ ಅಲರ್ಜಿ ಆಗಿತ್ತು. ಆದ್ದರಿಂದ ಡಾಕ್ಟ್ರು ಏನು ಹೇಳಿದ, ಇದು ಸ್ಕಿನ್ ಅಲರ್ಜಿ, ಮುಲಾಮ್ ಕೊಟ್ಟಿದ್ದೀನಿ, ಮತ್ತು ದಿನ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ನೀನು 1 ತಿಂಗಳು 1.5 ತಿಂಗಳು ಬೇಕಾಗುತ್ತೆ ಅಷ್ಟೇ, ರೆಸ್ಟ್ ತಗೋ ನೀನು. ಸೊ ಆ ಕಾರಣಕ್ಕವಳು 2 ತಿಂಗಳು ಹೋಗಲಿಲ್ಲ. ಆಯಿತು, ಅವನು ಕೊಟ್ಟ ರೀತಿಯಲ್ಲಿ ಮುಲಾಮ್ ಹಚ್ಕೊಂಡು ದಿನ ಸ್ನಾನ ಮಾಡೋದು, ಫ್ರೆಶ್ ಆಗಿದ್ಲು. 1.5 ತಿಂಗಳಲ್ಲೇ ವಾಸಿ ಆಗೋಯಿತು. ವಾಪಸ್ ಬಂದಳು ಕಂಪ್ನಿಗೆ. ಅದೇ ನಾಟಕ, ಅದೇ ನಾಯಕ ನಟ. ಮೊದಲನೇ ದಿನ ನಡೀತು, 2ನೇ ದಿನ ನಡೀತು, 3ನೇ ದಿನದಿಂದ ಜನ ಬರೋಕ್ಕೆ ನಿಲ್ಲಿಸಿದ್ರು. ಎಲ್ಲರೂ ಆಶ್ಚರ್ಯ, ಇದೇನಿದು ಅದೇ ನಾಟಕ, ಎಲ್ಲ ಹೌದು, ನಾವೇ ಇದ್ದೀವಿ, ಆದರೆ ಜನ ಬರೋದು ಕಡಿಮೆ ಆಗ್ಬಿಡ್ತಾರ ಯಾಕೆ ಅಂತ. ಜನನ ಕೇಳೋ ಜನ ಏನ್ರಿ ಏನು ಮಾಡ್ತಾಳೆ ಮಾಮೂಲಿ ಅಂದರು. ಏನಾಗ್ತಿದೆ ಅಂದರೆ ಯೋಚನೆ ಮಾಡೋದು 2 ನಿಮಿಷ. ಅವಳು ಬರ್ಕೋತಾಳು, ತುಂಬ ಚೆನ್ನಾಗಿ ಬರ್ಕೋತಾಳೆ. ಇನ್ನೇನಿಲ್ಲ, ಇಷ್ಟೇ. ನಾನು ಮೊದಲು ಮಾಡ್ತಿದ್ನಲ್ಲ, ಜನ ಮೈ ಮೇಲೆ ಬಿದ್ದು ಬಂದು ನೋಡ್ತಿದ್ರಲ್ಲ, ಆಗ ನಾನು ಆ್ಯಕ್ಟ್ ಮಾಡ್ತಿರಲಿಲ್ಲ, ಈಗ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಮೊದಲು ಮಾಡ್ತಿರಲಿಲ್ಲ, ಆಗ ಜನ ತುಂಬ ಬಂದು ನೋಡಿದ್ರು. ಈಗ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದ್ದೀನಿ, ಜನನೇ ಬರ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಅದು ಮೊದಲು ಮಾಡ್ತೀನಲ್ಲ, ಆ್ಯಕ್ಟ್ ಮಾಡ್ತಿರ್ಲಿಲ್ವಲ್ಲ. ಆಗ ಏನು ಮಾಡ್ತಿದ್ದೆ ಅಂದರೆ ಇದು ಆಗ್ತಾಯಿದ್ದಿದ್ದು, ಆ್ಯಕ್ಟೆಲ್ಲ ಮಾಡ್ತಾಯಿದ್ದಿದ್ದು. ನಾಟಕ ಮಾಡುವಾಗ ಸ್ಕಿನ್ ಡಿಸೀಸ್ ಇತ್ತಲ್ಲ, ಕೆರೆತ ಶುರುವಾಗ್ಬಿಡೋದು. ಕೆರ್ಕೋಬೇಕು ಹಿಂಗೆ. ಹೆಂಗೆ ಕೆರೆಯೋದು ಸ್ಟೇಜ್ ಮೇಲೆ? ಅದು ನಾಯಕ ನಟಿ ಅವಳು, ಸ್ಟೇಜ್ ಮೇಲೆ ಹಿಂಗೆ ಅಂದ್ಕೊಂಡು ನಿಂತ್ಕೊಳಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಅವಳೇನು ಮಾಡಿಬಿಡ್ತಿದ್ಲಂತೆ, ಹಿಂಗೆ ನೋಡೋಳಂತೆ. ಅವನು ಹೀರೋ ನಿಧಾನ ಅಂತ ನೋಡ್ಕೊಳ್ಳೋದು. ಸೀನಲ್ಲಿ ಹೀರೋ ಇರ್ತಾನೆ, ಕೂತಿದ್ದೋ ನಿಂತಿದ್ದೋ ಎಲ್ಲೋ. ಹೀರೋ ಇದಾನೆ ಅಂತ ಗೊತ್ತಾಗ್ಬಿಟ್ರೆ ಅದು ಏನೇ ಡೈಲಾಗ್ ಇರಲಿ, ಮಾತೇನೇ ಇರಲಿ, ಅವನ ಹತ್ರಕ್ಕೆ ಹೋಗ್ಬಿಡೋದು. ಅವನ ಹತ್ರಕ್ಕೆ ಹೋಗಿ ಏನು ಮಾಡ್ತಾಳೆ, ಇದು ಇಂಟ್ರೆಸ್ಟಿಂಗು. ಕೆತ್ತ ಅಲ್ವಾ, ಅವನು ನಟ ಇದ್ದ ಹೀರೋ ಪಕ್ಕಕ್ಕೆ, ಅವನಿಗೆ ಉಜ್ಬಿಡ್ದು. ಇದು ಬರ್ಕೊಂಡಿರೋಳು, ಉಜ್ಕೊಂಬಿಡೋದು, ಸುರುಬಾಯಿಗೆ ಉಜ್ಕೊಂಬಿಡೋದಲ್ಲ. ಸೊ ಜನಕ್ಕೆ ಏನು ಲವ್ಸಿನ, ಯಾರೇನು ಲವ್ಸಿನ, ಪಾಪ ಅವಳು ತನ್ನ ಕೆರ್ತಾ ತಡಿಲಾರವಳು, ಅವ್ನು ಮೈ ಉಜ್ಕೊಂಡ್ಬಿಟ್ಟವಳು ಬಂದು. ಈಗೇನಾಗೋಯ್ತು, ವಾಸಿ ಆಗೋಯ್ತು, ಎಲ್ಲೋ ಮೈ ಜುತ್ತಾಳೆ. ಜನಕ್ಕೆ ಏನೋ ತಮಾಷೆ ಅನಿಸುತ್ತಲ್ಲ ಇದು, ಆದರೆ ಸತ್ಯ, ಆ್ಯಕ್ಟಿಂಗ್ನ ಸತ್ಯ ಇದು. ಈ ಥರ ಗೆದ್ದ ಉದಾಹರಣೆಯೂ ಇದೆ, ಅದಕ್ಕೆ ಸೋತ ಉದಾಹರಣೆಯೂ ಇವೆ, ನಮ್ಮಲ್ಲಿಯೇ ಸಿಗ್ತವೆ. ಅದೇನು ಫ್ರೆಂಚಿನ ಸಂದರ್ಭಕ್ಕೆ ತನಕ ಹೋಗಬೇಕಾದ ಅಗತ್ಯ ಇಲ್ಲ. ಇದನ್ನು ನಾವು ನೋಡ್ಬೋದು. ಸೊ 2 ಎಕ್ಸ್ಟ್ರೀಮ್ ನೋಡಿ. ಆವಾಗ ಬಸವರಾಜದು ಹೇಳ್ತಿದ್ನಲ್ಲ, ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಹೊಡಿಸ್ಕೊಂಡು ನಿಜಕ್ಕೂ ಮೈ ತುಂಬ ಬಾಸುಂಡೆ ಬರೆಸ್ಕೊಂಡು ಮಾಡಿದ್ದು, ಅದು ಆ್ಯಕ್ಟಿಂಗ್ ಅಂದ್ಕೊಂಡು ಮಾಡಿದ್ದು. ಇಲ್ಲಾದದ್ದು ಅದೇ ಕೆಲಸ, ಆದರೆ ಇವಳಿಗೆ ಆ್ಯಕ್ಟಿಂಗ್ ಅಂತ ಮಾಡ್ತಿರಲಿಲ್ಲ ಅಷ್ಟೇ. ಆದರೆ ಜನ ನೋಡಿದ್ದು ಮಾತ್ರ 2 ಕಡೆನೂ ಆ್ಯಕ್ಟಿಂಗ್ ಅಂತ. ಇದನ್ನೇ ಪ್ರಸನ್ನ ಹೇಳಿದ್ದು, ಸುಳ್ಳನ್ನು ಸತ್ಯವಾಗಿಸೋದು. ಆದರೆ ಸತ್ಯ ಇರೋದು ಒಂದು ರೀತಿಯಲ್ಲಿ ಇಲ್ಲಿದೆ, ಇದೇ ರೀತಿಯಲ್ಲಿ. ಇದು ಶಿಕ್ಷಣದ ಸ್ವರೂಪ. ಶಿಕ್ಷಣ ಹೇಗೆ ಎಂಟ್ರಾಗ್ಬಿಡುತ್ತೆ ಥಿಯೇಟ್ರ್ ಒಳಕ್ಕೆ ಅಂತಂದರೆ, ಈ ಎಲ್ಲ ರೀತಿಯಲ್ಲಿ ಎಂಟ್ರಾಗಕ್ಕೆ ಶುರುವಾಗ್ಬಿಡ್ತದೆ. ಗೊತ್ತಿದ್ದೂ ಆಗ್ತಾ ಇರುತ್ತೆ, ಗೊತ್ತಿಲ್ಲದೆಯೂ ಆಗ್ತಾ ಇರುತ್ತೆ. ಬಿಕಾಸ್ ಇಟ್ಸ್ ನಾಟ್ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಆಗಿರೋದಿಲ್ಲ, ಹಲವರ ಅಭಿವ್ಯಕ್ತಿ ಆಗಿರುತ್ತೆ. ನಾಟಕ
ಹಲವರ ಅಭಿವ್ಯಕ್ತಿ ಇದೆ. ಒಬ್ಬನ ಅಭಿವ್ಯಕ್ತಿ ಯಾವತ್ತಿಗೂ ಅಲ್ಲ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬನ ಅಭಿವ್ಯಕ್ತಿ ಆಗ್ತಾ ಹೋಗಬಹುದು, ಆಗಬಹುದು, ಆಗದೇನೂ ಇರಬಹುದು, ಆಗಬಹುದು. ಈಗ ನಮ್ಮಲ್ಲೇ ಸಂಗೀತವನ್ನು ತೆಗೆದುಕೊಳ್ಳಿ, ಒಬ್ಬರ ಅಭಿವ್ಯಕ್ತಿ ಅದು. ಅಥವಾ ನೃತ್ಯವನ್ನು ತೆಗೆದುಕೊಳ್ಳಿ, ನಮ್ಮ ನೃತ್ಯದಲ್ಲಿ ಏನಾಗುತ್ತೆ, ಒಬ್ಬರ ಅಭಿವ್ಯಕ್ತಿ ಅದು. ಬ್ಯಾಲೆ ಅಲ್ಲ, ನಮಗಿರಲಿಲ್ಲ. ಬ್ಯಾಲೆ ಬಂದದ್ದು ನಂತರ, ನಮಗೆ ಪಾಶ್ಚಾತ್ಯರಿಂದ ಬಂದದ್ದು ಬ್ಯಾಲೆ. ನಮ್ಮಲ್ಲದು ಯಾವಾಗಲೂ ಒಬ್ಬರೇ. ಭರತನಾಟ್ಯ ಮಾಡೋರು ಒಬ್ಬರೇ, ಕಥಕ್ಕಳಿ ಮಾಡ್ತಿದ್ದವರು ಒಬ್ಬರೇ, ಗುಂಪಲ್ಲ. ಸೊ ಈ ನಾಟಕ ಮಾತ್ರ ಒಬ್ಬ ಇಲ್ಲವೇ ಇಲ್ಲ. ಎಲ್ಲ ರೀತಿಯ ನಾಟಕ ಒಬ್ಬನಿಂದ ನಾಟಕ ಇಲ್ಲವೇ ಇಲ್ಲ. ಯಾಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಏಕ ವ್ಯಕ್ತಿ ಪ್ರದರ್ಶನಗಳನ್ನು. ಇದನ್ನು ನೀವು ಗಮನಿಸಬೇಕು. ಸೊ ಅಲ್ಲಿಯೂ ಕೂಡ ಏಕ ವ್ಯಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇನೆ ಎಂದ ಕೂಡ ಇನ್ನೊಬ್ಬ ವ್ಯಕ್ತಿಯ ಒಳಕ್ಕೆ ಪ್ರವೇಶಿಸ್ತಿದ್ದೇನೆ ಅಂತ ಅರ್ಥ. ಶಿಕ್ಷಣ ನನ್ನದಿದೆ, ನನ್ನ ಕೌಶಲಗಳಿಗೆ, ನನ್ನ ಜ್ಞಾನಕ್ಕೆ ಇತ್ಯಾದಿಗಳಿಗೆ, ನನ್ನ ರೆಪೋಟ್ರಿ ಆಫ್ ಎಕ್ಸ್ಪೀರಿಯನ್ಸಸ್, ಅದಕ್ಕೆ ನಾನು ಕುವೆಂಪು ತಗೋಬೇಕು, ಐನ್ಸ್ಟೀನ್ದು ತಗೋಬೇಕು, ಇನ್ಯಾರೋ ಒಬ್ಬನ ಅನುಭವನ ತೆಗೆದುಕೊತೇನೆ. ಸೊ ನಾನು ಎಷ್ಟು ಜನರ ಅನುಭವಗಳನ್ನು ನನ್ನದಾಗಿಸ್ಕೊಳ್ತಾ ಹೋಗ್ತೇನೆ, ಅಷ್ಟು ನಾನು ಹೆಚ್ಚೆಚ್ಚು ಶಿಕ್ಷಣವಂತನಾಗ್ತೇನೆ ಅಲ್ವಾ. ನಾನು ಹೆಚ್ಚೆಚ್ಚು ಎಜುಕೇಟೆಡ್ ಆಗೋದು ಯಾವಾಗ, ಬೇರೆಯವರದ್ದನ್ನು ಎಷ್ಟರ ಮಟ್ಟಿಗೆ ನನ್ನದಾಗಿಸ್ಕೊಳ್ತೇನೆ ಅಷ್ಟರ ಮಟ್ಟಿಗೆ ನಾನು ಎಜುಕೇಟ್ ಆಗ್ತಾ ಹೋಗ್ತೇನೆ. ನಾನು ಬೇರೆಯವರಿಂದ ಸ್ವೀಕರಿಸೋದೇ ಇಲ್ಲ ಅಂತ ಆಗ್ಬಿಟ್ರೆ ಬೆಳೆಯೋದೇ ಇಲ್ಲ. ಮತ್ತು ಇಲ್ಲಿ ಇನ್ನೊಂದನ್ನು ಗಮನಿಸಿ, ಇದು ಥಿಯೇಟ್ರಿಗೂ ಅನ್ವಯ ಆಗ್ತದೆ. ಕಲಿಯೋದು, ಹೌದಾ? ಕಲಿಯೋದು ಅಂದ್ರೆ ಏನು? ಲರ್ನಿಂಗ್, ಕಲಿಯುವುದು ಅಂದರೆ ಏನು? ಭಾಳ ಕ್ಲಾಸಿಕಲ್ ಆದ ಎಕ್ಸ್ಪ್ಲನೇಷನ್ ಇದಕ್ಕೆ ಏನು ಕರಿತೀವಿ ಅಂತಂದರೆ, ಡೆಫಿನೇಷನ್ನು, ಕ್ಲಾಸಿಕಲ್ ಡೆಫಿನೇಷನ್, ಅದರ ಸೂಕ್ಷ್ಮಗಳಿಗೆಲ್ಲ ನಾನು ಹೋಗ್ತಿಲ್ಲ. ಇಷ್ಟೇ ಕಲಿಯೋದು ಅಂತಂದರೆ ಚೇಂಜ್ ಇನ್ ಬಿಹೇವಿಯರ್ ಅಂತಾನೆ. ವರ್ತನೆಯಲ್ಲಿನ ಬದಲಾವಣೆಯನ್ನು ಕಲಿಕೆ ಅಂತ ಕರೀತಾರೆ. ಇದು ಇಟ್ಸ್ ಸೈಕಲಾಜಿಕಲ್ ಡೆಫಿನೇಷನ್ ಆಫ್ ಲರ್ನಿಂಗ್. ನನ್ನ ವರ್ತನೆಯಲ್ಲಿ ನಾನು ಬದಲಾವಣೆ ತಂದುಕೊಳ್ತಾ ಇದ್ದರೆ ಆಗ ಕಲಿತಿದ್ದೇನೆ. ಅದಕ್ಕೇ ಸಾಮಾನ್ಯವಾದ ಗಾದೆ ಮಾತುಗಳಲ್ಲಿ ಇತ್ಯಾದಿ ಹೇಳುವಾಗ ಕಲಿತವನು ಬದಲಾಗಿರ್ತಾನೆ ಅಂತೀವಲ್ಲ, ಏಕೆನೆ ಕಲಿತವನು ಬದಲಾಗಿರ್ತಾನೆ ಅನ್ನೋದು ಯಾಕೆಂದರೆ ಕಲಿಕೆ ಅನ್ನೋದೇ ಬದಲಾಗೋದಕ್ಕೆ. ನನ್ನ ಬಿಹೇವಿಯರ್ಸ್ ಬದಲಾಗೋದಕ್ಕೆ. ಬಿಹೇವಿಯರ್ ಬದಲಾಗೋದು ಎಂಥ ಅದ್ಭುತವಾದ ಕ್ರಿಯೆ ಅಂತಂದರೆ, ನಾನು ಹಾಕಿಕೊಂಡಿರುವ ಪಾತ್ರಕ್ಕೆ ತಕ್ಕಂತೆ ವರ್ತಿಸಿದಾಗ, ಹೌದಾ? ನಾನು ಕುಂಟ ಅಲ್ಲ. ಕುಂಟನ ಪಾತ್ರ ಹಾಕ್ಕೊಂಡು ಕೂಡಲೇ ನಾನು ಕುಂಠಿತ ನಡಿಬೇಕಾಗತ್ತೆ ಅಲ್ವಾ? ಕುಂಠಿತ ನಡೆಯೋದು ಅಂದ್ರೇನು? ಅವನನ್ನು ಅನುಕರಣೆ ಮಾಡ್ತಾ ಇದ್ದೇನೆ ಅಂತ, ಅನುಕರಿಸ್ತಿದ್ದೇನೆ. ಕುಂಟೋದು ನನ್ನ ಇದಲ್ಲ, ವರ್ತನೆ ಅಲ್ಲ. ಕುಂಟೋದು ಅನುಕರಿಸಿದ ವರ್ತನೆ. ಯಾಕೆಂದರೆ ಆ ಪಾತ್ರ ಆಗಬೇಕಾಗಿದೆ ನಾನು, ಅದಕ್ಕೆ ಅನುಕರಣೆ ಮಾಡ್ತಿದ್ದೇನೆ. ಕಲಿಯೋದು ಕೂಡ ಹೀಗೆ. ಕಲಿಯೋದು ಅಂದರೆ ಅದನ್ನೇ, ಅನುಕರಣೆ ಮಾಡೋದನ್ನೇ ಕಲಿಯೋದು ಅಂತ ಕರೆಯೋದು. ಆ ಅರ್ಥಕ್ಕೆ ನಮ್ಮದೊಂದು ಏನೂ ಇಲ್ಲ. ಒಂದು ಪಾಪ್ಯುಲರಾದ ವ್ಯಂಗ್ಯಚಿತ್ರ ಇದೆ, ಯಾರು ಭಾಳ ಹಳೆಯದಿದೆ, ನೀವು ಗಮನಿಸಿರ್ಬೋದು. ಬರವಣಿಗೆಗೆ ಸಂಬಂಧಿಸಿದ ಚಿತ್ರ ಇರೋದು, ಬಟ್ ಎಲ್ಲಕ್ಕೂ ಅನ್ವಯ ಆಗುತ್ತೆ. ಒಂದು ರೌಂಡ್ ಎಲ್ಲರೂ ನಿಂತಿದ್ದಾರೆ. ಆ ನಿಂತಿರಬೇಕಾದ್ರೆ ಏನು ಅಂದರೆ ಅವರ ಕೈಗಳು ಪಕ್ಕದವರ
ಜೇಬಿನಲ್ಲಿ ಇಳಿಬಿಟ್ಟಿದೆ. ಎಲ್ಲರೂ ಕೈ ನೋವು. ಅದರ ಅರ್ಥ ಏನು? ನಮ್ಮದು ಅಂತ ಏನಿಲ್ಲ, ಎಲ್ಲ ಕದ್ದದ್ದೇ. ಅಲ್ಲಿಂದಿಷ್ಟು, ಇಲ್ಲಿಂದಿಷ್ಟು. ಪಕ್ಕದವನು ಅಷ್ಟೇ, ಇವನೊಂದಿಷ್ಟು, ಅಲ್ಲಿಂದಿಷ್ಟು. ಅದ್ರಿಗೆಲ್ಲ ಸ್ವಂತ. ನಾನು ನನ್ನ ವರ್ತನೆ, ನನ್ನ ಭಾಷೆಯೂ ಕೂಡ ಒಂದು ವರ್ತನೆ. ನಾನು ಕೈ ಆಡಿಸೋದು ಎಲ್ಲವೂ ಸೂಕ್ಷ್ಮವಾಗಿ ಗಮನಿಸಿದರೆ ನನ್ನ ಇತಿಹಾಸ ಗೊತ್ತಿರೋರಿಗೆ ಗೊತ್ತಾಗ್ತದೆ ನಾನು ಏನನ್ನು ಕೈ ಆಡಿಸ್ತಿದ್ದೇನೆ, ಏನನ್ನು ಮಾತಾಡ್ತಿದ್ದೇನೆ. ಇವನು ಇಂಥ ಮೇಷ್ಟ್ರಿಂದ ಕದ್ದಿರೋದು, ಇದು ಇವರ ಅಣ್ಣನಿಂದ ಕದ್ದಿರೋದು, ಇದು ಇವರ ಅಪ್ಪಂದು. ಗೊತ್ತಾಗಲ್ವಾ? ಎಲ್ಲವೂ ಗೊತ್ತಾಗುತ್ತೆ. ಆದರೆ ಇದನ್ನೂ ಕೂಡ ನಮಗೆ ಗೊತ್ತಿರಬೇಕು. ನಮ್ಮ ತಂದೆಯಂತೆ ನಾನು ಕ್ರಾಪ್ ಕೂದಲನ್ನು ಬೆಳೆಸ್ಕೊಂಡಿದ್ರು, ನಮ್ಮ ಅಪ್ಪಂದೇ ಅಲ್ಲ, ಅದು ನನ್ನದೂ ಆಗಿರ್ತದೆ. ನನ್ನ ಮಾತಿನ ಶೈಲಿ ನಮ್ಮಮ್ಮಂದಲ್ಲ, ನಮ್ಮಮ್ಮನ ರೀತಿಯಲ್ಲಿದೆ. ಆ ರೀತಿಯಲ್ಲಿ ನನ್ನದೇ ಮಾಡಿಕೊಂಡಿರ್ತೇನೆ. ಒಬ್ಬ ಒಳ್ಳೆ ನಟನಿಗೂ ಸುಮಾರಾದ ನಟನಿಗೂ ಇರೋ ವ್ಯತ್ಯಾಸ ಇದೆ. ಒಬ್ಬ ಒಳ್ಳೆ ನಟ ಏನು ಮಾಡಿರ್ತಾನೆ ಅಂದರೆ ಎಲ್ಲರಿಂದ ಸ್ವೀಕರಿಸ್ತಾನೆ, ಸ್ವೀಕರಿಸಿ ಅದನ್ನು ತನ್ನದಾಗಿಸಿಕೊಳ್ತಾನೆ. ಇನ್ನು ಕೆಲವರು ಏನು ಮಾಡ್ತಾರೆ, ಸ್ವೀಕರಿಸಕ್ಕೆ ಮಾತ್ರ ಆಗತ್ತೆ, ಅವ್ರಿಗೆ ತಂದು ಹಾಕಿಸ್ಕೊಳಕ್ಕಾಗಲ್ಲ. ಎಲ್ಲರಲ್ಲೂ ಇರ್ತದೆ ಇದು, ಎಲ್ಲ ಫೀಲ್ಡಲ್ಲೂ ಇರ್ತದೆ. ನಟನೆ ಫೀಲ್ಡಲ್ಲಿ ಒಂದೇ ಅಲ್ಲ. ಕುವೆಂಪುವಿನಿಂದ ಅಥವಾ ಕುವೆಂಪುವಿನ ಹಾಗೆ ಇನ್ನೂ ಅನೇಕರು ಅವರ ಹಿರಿಯರಿಂದ ಸ್ವೀಕರಿಸಿದ್ರು. ವೆಂಕಣ್ಣಯ್ಯನವರಿಂದಲೋ, ಕೃಷ್ಣಶಾಸ್ತ್ರಿಗಳಿಂದಲೋ, ಮತ್ತೊಬ್ಬರಿಂದಲೋ. ಅದು ಅವರೆಲ್ಲರೂ ಕುವೆಂಪು ಆಗಲಿಲ್ಲ. ಯಾಕೆ? ಕುವೆಂಪುಗೆ ಅದೆಲ್ಲವನ್ನು ಜೀರ್ಣಿಸಿಕೊಂಡು ತನ್ನದೇ ಆದ ಒಂದು ಶೈಲಿಯನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಇವ್ರಿಗೇನಾಯಿತು ಅಂದರೆ ಅದಕ್ಕೆ ಮಿತಿ ಬಂತು, ಬೆಳೀಲಿಲ್ಲ. ನಟನೆಯ ಸಂದರ್ಭದಲ್ಲಿಯೂ ಈ ಎಲ್ಲ ಮಾತುಗಳು ಸತ್ಯ ಆಗ್ತವೆ. ನಟನೆ ಅಂದರೆ ಅನುಕರಣೆ ಅಂತ ಕರಿತೀವಿ. ಇದು ಭಾಳ ಪಾಪ್ಯುಲರ್ ಆದ ಡೆಫಿನೇಷನ್ನು ಕೇಳಿದರೆ ತಾನೆ. ಆ್ಯಕ್ಟಿಂಗ್ ಈಸ್ ಇಮಿಟೇಟಿಂಗ್. ಇಮಿಟೇಷನ್ಗೆ ನಿಂತುಬಿಡೋದು ಆ್ಯಕ್ಟಿಂಗ್ ಅಲ್ಲ. ಇದನ್ನು ನೀವು ಗಮನಿಸಬೇಕಾಗಿರೋದು. ಯಾಕೆಂದ್ರೆ ಈಗ ನಾನು ಮಾತಾಡ್ತಿರೋದನ್ನೇ ಕಲಿಯೋದು ಅಂದರೆ ಇಮಿಟೇಟ್ ಮಾಡದೆ ಕಲಿಯೋಕ್ಕೆ ಸಾಧ್ಯನೇ, ಕಲಿದೇ ಇರೋಕ್ಕೆ ಸಾಧ್ಯ, ಇದು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಇಮಿಟೇಟೇ ಮಾಡಬೇಕು. ಆದರೆ ಇಮಿಟೇಷನಲ್ಲಿ ನಿಂತ್ಕೊಂಡು ಬಿಟ್ಟರೆ ನೀವು ಕಲ್ತೀರಿ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ಇದನ್ನು ನೀವು ನೋಡಿರ್ತೀರ, ಎಲ್ಲರಿಗೂ ಗೊತ್ತಿರುತ್ತೆ. ಅನೇಕರು ಅದನ್ನು ಪ್ರೊಫೆಷನ್ ಕೂಡ ಮಾಡ್ಕೊಂಡಿರ್ತಾರೆ. ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡ್ತಾರೆ, ಹೌದಾ? ಅದೇ ಇತ್ತೀಚೆಗಂತೂ ತುಂಬ ಅಲ್ಲಪ್ಪ, ಅವನ ಥರನೇ ಮಾತಾಡೋದು, ಅವನ ಥರನೇ ಕೈ ಎತ್ತೋದು, ಬಟ್ಟೆ ಹಾಕೊಳ್ಳೋದು ಎಲ್ಲ. ಆದರೆ ಯಾವತ್ತೂ ಜನ ಅವನನ್ನು ಒಳ್ಳೆಯ ಆ್ಯಕ್ಟ್ರ್ ಅಂತ ಅಂದಿಲ್ಲ. ಇದೆಯಾ ಯಾವ್ದಾದ್ರು? ಯಾರೂ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ, ಇಮಿಟೇಟ್ ಮಾಡ್ತಾರೆ. ಆ್ಯಕ್ಟರ ಸುಮ್ಮನಾಗ್ಬಿಡ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಹೇಳೋಕ್ಕೆ ಬರೋದಿಲ್ಲ, ಅದ್ರ ಗೊತ್ತು ಅವನ ಆ್ಯಕ್ಟ್ರ್ ಅಲ್ಲ. ಅವನ ಶಕ್ತಿ ಇರೋದು ಏನಪ್ಪ ಅಂದರೆ ಇಮಿಟೇಟ್ ಮಾಡೋಕ್ಕೆ. ಗಿಣಿ ಪ್ಯಾರಟಿಂಗ್ ಅಂತ ಕರೀತಾರೆ ಅದನ್ನು. ಪ್ಯಾರಟಿಂಗ್ ಬರುತ್ತೆ ಅವನಿಗೆ, ಅಂದರೆ ಗಿಣಿ ಪಾಠದ ರೀತಿಯಲ್ಲಿ ಒಪ್ಪಿಸ್ಲಿಕ್ಕೆ ಬರ್ತದೆ. ಆದರೆ ಗಿಣಿಗೆ ಗೊತ್ತು ತಾನೇನು ಮಾತಾಡ್ತಿದ್ದೀನಿ ಅನ್ನೋದ್ರ ಅರ್ಥ ಇಲ್ಲ. ಎಜುಕೇಷನ್ನು, ಬಿಹೇವಿಯರು, ಥಿಯೇಟರ್, ಈ ಮೂರಲ್ಲೂ ಇದೇ ಅಂಶ ಇರೋದು, ಕಾಮನ್ ಎಲಿಮೆಂಟ್. ನಾವು ಕಲಿಕೆಯಲ್ಲಿ ಮಾತಾಡ್ತೀನಿ, ಆ ಕಲಿಕೆಯನ್ನು ಇನ್ನೊಂದು ಸ್ವಲ್ಪ ವಿಸ್ತರಿಸ್ಕೊಂಡು ನಂತರ ಇವೆರಡಕ್ಕೆ ರಿಲೇಷನ್ಶಿಪ್ ಬರೋಣ. ಸೊ ಚೇಂಜ್ ಇನ್ ಬಿಹೇವಿಯರ್, ವರ್ತನೆಯಲ್ಲಿನ ಬದಲಾವಣೆ ತರೋದನ್ನು ಕಲಿಕೆ ಅಂದರೆ.